ಇನ್ನು ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಈಗೇನಿದ್ರು ಕೂಡ ಸರ್ಕಾರ ರಚನೆ ಮಾಡುವಂತ ಕಸರತ್ತು. ಟಿವಿ9ಗೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಚುನಾವಣಾ ಆಯೋಗ ಈಗಾಗಲೇ ರಾಜಭವನಕ್ಕೆ ಗೆಲುವಿನ ಅಥವಾ ರಿಸಲ್ಟ್ನ ಸಂಪೂರ್ಣ ವಿವರವನ್ನು ರವಾನೆ ಮಾಡಿದೆ. ಈಗ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದ್ದು, ಇದು ಒಂದು ಪ್ರಶ್ನೆ ಇನ್ನೂ ಕೂಡ ಆಗಿದೆ. ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರೇ ನಮ್ಮ ಮುಖ, ಅವರ ನಾಯಕತ್ವದಲ್ಲೇ ನಾವು ಚುನಾವಣೆ ಮಾಡ್ತೀವಿ ಅಂತ ಬಿಜೆಪಿ ಹೇಳಿತ್ತು, ಎನ್ಡಿಎ ಕೂಡ ಹೇಳಿತ್ತು. ಆದರೆ ಇದುವರೆಗೂ ಕೂಡ ಸರ್ಕಾರ ರಚನೆ ಹಾಗೂ ಮುಖ್ಯಮಂತ್ರಿ ವಿಚಾರವಾಗಿ ಹಿರಿಯ ನಾಯಕರಾಗಲಿ ಎನ್ಡಿಎ ನಾಯಕರಾಗಲಿ ಯಾರೂ ಕೂಡ ಬಾಯ್ಬಿಟ್ಟಿಲ್ಲ. ಹೀಗಾಗಿ ಒಂದು ಸಣ್ಣದೊಂದು ಗೊಂದಲ ಅಥವಾ ಸಣ್ಣದೊಂದು ಕುತೂಹಲ ಇನ್ನೂ ಕೂಡ ಬಾಕಿ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯ ಉಸ್ತುವಾರಿಯಾಗಿರುವಂಥ ಬಿಹಾರದ ಉಸ್ತುವಾರಿಯಾಗಿರುವಂಥ ವಿನೋದ್ ತಾವ್ಡೆ ದೆಹಲಿಗೆ ತೆರಳಿದ್ದಾರೆ. ಅಮಿತ್ ಶಾ ಜೊತೆಗೆ ಪ್ರತ್ಯೇಕವಾದಂಥ ಸಭೆ ಮಾಡ್ತಾರೆ. ಆ ನಂತರ ಎಲ್ಲ ವಿವರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥ ಮಾತು ಬಿಜೆಪಿ ಹೈಕಮಾಂಡ್ನಿಂದ ಕೇಳಿಬರ್ತಾ ಇದೆ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ವಿಜಯ ಪತಾಕೆ ಹಾರಿಸಿದೆ. ಮಹಾಗಠಬಂಧನ್ ಮೈತ್ರಿಯನ್ನ ಮತದಾರ ಸಾರಾಸಗಟಾಗಿ ತಿರಸ್ಕರಿಸಿದ್ದಾನೆ. ಬರೋಬ್ಬರಿ 202 ಸ್ಥಾನಗಳಲ್ಲಿ ಗೆಲ್ಲೋ ಮೂಲಕ ಸರ್ಕಾರ ರಚನೆಗೆ ಜೆಡಿಯು ಬಿಜೆಪಿ ನೇತೃತ್ವದ ಎನ್ಡಿಎ ಸಜ್ಜಾಗಿ ನಿಂತಿದೆ. ಇಂಥ ಹೊತ್ತಿನಲ್ಲಿಯೇ ಬಿಹಾರಕ್ಕೆ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆ ರಾಷ್ಟ್ರ ರಾಜಕಾರಣದ ಪಡಸಾಲೆಯಲ್ಲಿ ಗಿರಕಿ ಹೊಡಿತಿದೆ. ಭರ್ಜರಿ ಬಹುಮತ ಪಡೆದಿರುವಂತಹ ಎನ್ಡಿಎ ಸರ್ಕಾರ ರಚನೆ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ಚುನಾವಣಾ ಆಯೋಗ ಕೂಡ ಫಲಿತಾಂಶದ ಮಾಹಿತಿಯನ್ನ ರಾಜಭವನಕ್ಕೆ ನೀಡಿದೆ. ಈ ನಡುವೆ ಸಿಎಂ ಕುರ್ಚಿಯ ಸುತ್ತ ನಾನಾ ಚರ್ಚೆ ಗರಿಗೆದರಿರೋದು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಚುನಾವಣೆಗೆ ಹೋಗಿದ್ದು ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ. ಚುನಾವಣೆಗೆ ಮುನ್ನ ಈ ಬಗ್ಗೆ ಮಾತನಾಡಿದ್ದ ಬಿಜೆಪಿ ವರಿಷ್ಠರು ನಿತೀಶ್ ಮುಂದಾಳತ್ವಕ್ಕೆ ಮುದ್ರೆ ಒತ್ತಿದ್ರು. ಆದ್ರೆ ಎಲ್ಲಿಯೂ ನಿತೀಶ್ ಕುಮಾರ್ ಅವರೇ ಸಿಎಂ ಆಗ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಗಾದಿ ಏರೋದು ಯಾರು ಅನ್ನೋದು ಎನ್ಡಿಎ ಪಾಳೆಯದ ಈಗಿನ ಗುಟ್ಟು. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಯುಗೆ ಹೋಲಿಸಿದ್ರೆ ಬಿಜೆಪಿ 4 ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿದೆ. ಜೊತೆಗೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮತ್ತೊಂದು ಕಡೆ ಬಿಹಾರದ ಜೆಡಿಯು ನಾಯಕರು ನಿತೀಶ್ ಅವರೇ ಮುಂದಿನ ಸಿಎಂ ಅಂತ ಹೇಳಿಕೊಂಡು ಬರ್ತಿದ್ದಾರೆ. ಸಾಲದಕ್ಕೆ ಪಾಟ್ನಾದ ಬಿಜೆಪಿ ಕಚೇರಿ ಎದುರು ಟೈಗರ್ ಜಿಂದಾ है ಅನ್ನೋ ಪೋಸ್ಟರ್ಗಳು ಕಂಡು ಬಂದಿವೆ. अरे बहुमत तो क्या, पूरा एनडीए एकजुट है. पांडव जो है हमारा पांचों वो एकजुट है, इसमें कहीं दो राय नहीं है. और सब लोग नीतीश कुमार के नेतृत्व में चुनाव लड़े हैं. नीतीश कुमार नेता है और नीतीश कुमार ही हमारे अगले भी मुख्यमंत्री बनेंगे. ಇದೆಲ್ಲದರ ನಡುವೆ ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಸಿಎಂ ನಿತೀಶ್ ಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಮ್ಮ ಪಕ್ಷದ ನಾಯಕರ ನಿಯೋಗದ ಜೊತೆ ಒಂದು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇಷ್ಟೇ ಅಲ್ಲದೆ ಚಿರಾಗ್ ನಿತೀಶ್ ಬೆನ್ನಿಗೆ ನಿಂತಿದ್ದಾರೆ. मुख्यमंत्री नीतीश कुमार जी एक बार फिर से मुख्यमंत्री बनेंगे, ये मेरा पूरा विश्वास है. ಎಚ್ಎಂಎಸ್ ನಾಯಕ ಸಂತೋಷ್ ತುಮನ್, ಜೆಡಿಯು ನಾಯಕ ಲಲ್ಲನ್ ಸಿಂಗ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಲಲ್ಲನ್ ಸಿಂಗ್ ಸಭೆಯ ನಂತರ ಬಿಹಾರದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಯಾವುದೇ ಖಾಲಿ ಹುದ್ದೆ ಇಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಇನ್ನು ಬಿಜೆಪಿ ಪಾಳ್ಯದಲ್ಲಿ ಕೂಡ ರಾಜಕೀಯ ಗರಿಗೆದರಿದೆ. ಬಿಹಾರ ಬಿಜೆಪಿ ಉಸ್ತುವಾರಿ ವಿನೋದ್ ತಾವ್ಡೆ ದೆಹಲಿಗೆ ಹಾರಿದ್ದಾರೆ. ಅಮಿತ್ ಶಾ ಜೊತೆ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಇನ್ನು ಬಿಹಾರದಲ್ಲಿ ಏನಾದ್ರೂ ಮಹಾರಾಷ್ಟ್ರ ಮಾಡೆಲ್ ಬರುತ್ತಾ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಅದೇನಂದ್ರೆ 2024ರಲ್ಲಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಮುಖ್ಯಮಂತ್ರಿ ಶಿವಸೇನೆಯ ಏಕನಾಥ್ ಶಿಂದೆ ಅವರೊಂದಿಗೆ ಜೊತೆಯಾಗಿ ಸ್ಪರ್ಧೆ ಮಾಡಿದ್ರು. ಗೆದ್ದ ಬಳಿಕ ತಾನು ಹೆಚ್ಚು ಸ್ಥಾನ ಪಡೆದಿದ್ದಕ್ಕಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಮಾಡಲಾಗಿತ್ತು. ಏಕನಾಥ್ ಶಿಂದೆ ಅವರನ್ನ ಡಿಸಿಎಂ ಮಾಡಲಾಗಿದೆ. ಇದೇ ಮಾದರಿ ಬಿಹಾರದಲ್ಲೂ ಬರುತ್ತಾ ಅನ್ನೋ ಚರ್ಚೆಯೂ ನಡೀತಿದೆ. ಇಲ್ಲವಾದ್ರೆ 1-2 ವರ್ಷ ನಿತೀಶ್ ಅವರನ್ನೇ ಸಿಎಂ ಆಗಿ ಮುಂದುವರಿಸುವ ಸಾಧ್ಯತೆ ಇದ್ದು ಬಳಿಕ ಬದಲು ಮಾಡಬಹುದು ಎನ್ನಲಾಗಿದೆ. ಅಥವಾ ನಿತೀಶ್ ಕುಮಾರ್ ಸೂಚಿಸುವ ವ್ಯಕ್ತಿಯನ್ನೇ ಸಿಎಂ ಗದ್ದುಗೆಗೆ ತಂದು ಕೂರಿಸಬಹುದು. ಯಾಕಂದ್ರೆ ಬಿಜೆಪಿಯಲ್ಲಿ ನಿತೀಶ್ರಿಗೆ ಸರಿಸಾಟಿಯಾಗುವ ಪ್ರಭಾವಿ ನಾಯಕರು ಬಿಹಾರದಲ್ಲಿ ಇಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿದೆ. ಕಂಡು ಕೇಳರಿಯದ ದುಸ್ಥಿತಿಗೆ ತಲುಪಿದೆ. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಸೋಲಿನ ಚಿಂತನ ಮಂಥನ ನಡೆಸಿದ್ದಾರೆ. ಅತ್ತ ಆರ್ಜೆಡಿ ಕೂಡ ಬಿಹಾರದ ಹೀನಾಯ ಸೋಲಿಗೆ ಪ್ರತಿಕ್ರಿಯೆ ನೀಡಿದ್ದು, ಸೋಲಿನಲ್ಲಿ ದುಃಖವಿಲ್ಲ, ಗೆಲುವಿನಲ್ಲಿ ದುರಹಂಕಾರವಿಲ್ಲ, ಸಾರ್ವಜನಿಕ ಸೇವೆಯನ್ನ ಮುಂದುವರಿಸುತ್ತೇವೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ.
ಬೆಂಗಳೂರಿನಿಂದ ಹರೀಶ್ ಜೊತೆ ಪ್ರಮೋದ್, ಟಿವಿ9 ಪಾಟ್ನಾ.